ಲೇ ಲೇ, ಇದೇನೇ ಪ್ರೀತಿ ಹಿಂಗೆ ಹೇಳ್ತಿದ್ಯಾ? ನಾನು ಎಲ್ಲೂ ಕೇಳೇ ಇಲ್ಲ ಕಣೆ. ಬೀಚಿನ ಪೌಡ್ರಲ್ಲಿ ಮುದ್ದೆ ಮಾಡದ? ಚೀ ಚಿ 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 ಚಿ, ಕೇಳೋಕೆ ಒಂಥರ ಆಗ್ತಿದೆ. ನಮ್ಮತ್ತೆ ಹೆಂಗೆ ತಿಂತಾಳ ಅದನ್ನ? ಅಲ್ಲ ಕಣೆ ಪ್ರೀತಿ, ಹೋಗಿ ಹೋಗಿ ನಿನ್ನ ಐಡಿಯಾ ಕೇಳಿದ್ರೆ ಒಳ್ಳೆ ಮನೆ ಹಾಳು ಐಡಿಯಾ ಕೊಡ್ತಾ ಇದೆಯಲ್ಲ ಪ್ರೀತಿ. ನಮ್ಮ ಅತ್ತೆಗೆ ಏನಾದರೂ ನಾನು ಬೀಚಿನ ಪೌಡ್ರಲ್ಲಿ ಮುದ್ದೆ ಮಾಡಿ ಇಟ್ಟೆ ಅಂದರೆ ಅಮ್ಮ ಬಡಿಗೆ ತಗೊಂಡು ಬಾರಿಸ್ಬಿಡ್ತಾಳೆ ಅಷ್ಟೇ. ನಮ್ಮ ಊರು ಕಾಣೋ ತನಕ ಕಳಿಸ್ಬಿಡ್ತಾಳೆ ಕಣೆ. ಬರ್ರಿ ಮನೆ ಹಾಳು ಐಡಿಯಾಗಳೇ ಕೊಡ್ತೀಯಲ್ಲೇ ಪ್ರೀತಿ. ನಾನು ಯಾವತ್ತೂ ಬೀಚಿನ ಪೌಡ್ರು ಅನ್ನೋ ಹೆಸರೇ ಕೇಳಿಲ್ಲ. ಇವಳು ಬಾಯಿಂದಾನೆ ತಾನೇ ಬೀಚಿನ ಪೌಡ್ರು ಅಂತ ಹೆಸರು ಬಂದಿದ್ದು. ಅಲ್ಲ ಫ್ರೆಂಡ್, ಬೀಚಿನ ಪೌಡ್ರು ಅನ್ನೋದೇನು ಕೆಟ್ಟು ಹಿಟ್ಟ? ಏನಪ್ಪ ಅದ್ರ ಬಗ್ಗೆ ಪ್ಲಾನ್ಗೆ ಏನೇನಿಲ್ಲ, ಏನೋ ಬಾಯಿಗೆ ಬಂತು ಹೇಳಿಬಿಟ್ಟೆ. ಈಗೇನಾದರೂ ನಾನು ಹೌದು ಕಣೆ ಮಾಡಬೇಡ ಕಣೆ ಅಂದರೆ ಇವಳಿಗೆ ಏನು ಗೊತ್ತಿಲ್ಲ, ಬರೀ ಬಿಟ್ಟು ಬಿಲ್ಡಪ್ ಕೊಡ್ತಾಳೆ ಅಂತ ಅನ್ಕೊಂಡ್ಬಿಡ್ತಾಳೆ. ಬೇಡ ಬೇಡ, ಏನಾದರೂ ಮಾಡಿ ಇವಳು ಬೀಚಿನ ಪೌಡ್ರಲ್ಲಿ ಮುದ್ದೆ ಮಾಡೋಂಗೆ ಮಾಡಲೇಬೇಕು ನಾನು. ನೋಡು ಪ್ರೇಮ, ಇವಾಗ ಏನು ನಿನಗೆ ನಿಮ್ಮ ಅತ್ತೆನ ಹೊಲಿಸ್ಕೋಬೇಕು ಅಷ್ಟೇ ತಾನೇ. ನಾನು ಹೇಳ್ದಂಗೆ ಮಾಡಿದರೆ ಖಂಡಿತ ನಿಮ್ಮ ಅತ್ತೆ ನೀನು ಹಾಕಿರೋ ಗುಂಡಿಗೆ ಬಿದ್ದೇ ಬೀಳ್ತಾರೆ. ಇಲ್ಲ ಅಂತಂದರೆ ಅವ್ರು ತೊಡಿರೋ ಗುಂಡಿಗೆ ನೀನೇ ಬಿದ್ದು ಮಾಲ್ಕೊಂಡು ಮಣ್ಣು ಹಾಕೋತೀಯ. ನಿನಗೆ ಇದು ಬೆಟರಾ ಅದು ಬೆಟರಾ? ಸರಿ ಸರಿ ಪ್ರೀತಿ, ನೀನು ಹೇಳ್ದಂಗೆ ಮಾಡ್ತೀನಿ. ಆದರೆ ಹೆಂಗೆ ಮಾಡಲಿ ಅದನ್ನ? ಮೇ ಹೂನಾ ಬೇಬೆ, ನಾನಿರೋದು ಏನಕ್ಕೆ? ಪ್ರೇಮನ ಮೇಲೆ 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 ಟಾಪಲ್ಲಿ ಕೂರ್ಸೋಕೆ ನಾನಿರೋದು. ನೀನೇನು ವರಿ ಮಾಡ್ಕೋಬೇಡ, ನಾನಿದ್ದೀನಿ. ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಟ್ಟಂಗೆ ನೀನು ಮಾಡಿದೆ ಅಷ್ಟೇ ಸಾಕು. ನಿಮ್ಮ ಅತ್ತೆ ಡೈರೆಕ್ಟಲ್ಲಿ ಮೇಲೆ ಹೋಗ್ಬಿಡ್ತಾರೆ. ಏನು ಹೇಳ್ತಿದೆಯೇ? ನಮ್ಮ ಅತ್ತೆನ ಮೇಲೆ ಕಳಿಸೋ ಪ್ಲಾನ್ ಏನಾದರೂ ಮಾಡಿದ್ಯೋ? ಏನು ಕತೆ? ಅಯ್ಯೋಯ್ಯೋ, ಶಾಂತಂ ಪಾಪಂ ಹಂಗಲ್ಲ ಬೇಬಿ ಹೇಳಿದ್ದು. ಮೇಲೆ ಅಂತಂದರೆ ಟಾಪಲ್ಲಿ ಹೋಗ್ಬಿಡ್ತಾರೆ ಅಂತ ಅಷ್ಟೇ. ನೋಡು ನೋಡು ಲಕ್ಷ್ಮಕ್ಕ, ನೀನೇ ನೋಡು, ಇವರು ಏನೋ ಮನೆ ಹಾಳು ಪ್ಲಾನ್ ಮಾಡ್ಕೊಂಡು ಕೂತವ್ರೆ ಅಂತ ಕಾಣ್ತದೆ. ನಾವಿನ್ನೂ ಹೋಗಿಲ್ಲ ಅಂತಂದ್ರೆ ನಿನ್ನ ಸೊಸೆ ತಲೆಗೆ ಏನೇನು ತಿರುತ್ತಾಳೋ ಏನು. ನಿಂಬೆಹಣ್ಣು ಹಚ್ಬಿಟ್ಟು ಚಂದ ತಿಕ್ಬಿಟ್ಟು ಸ್ನಾನ ಮಾಡಿಬಿಟ್ಟು ನಿನ್ನ ಮೇಲೆ ಚೂ ಬಿಟ್ಬಿಡ್ತಾಳೆ ಅಷ್ಟೇ. ಬಾ ಬೇಗ ಹೋಗೋಣ. ಮನೆ ಹಾಳು ಪ್ರೀತಿ, ನನ್ನ ಸೊಸೆ ಜೊತೆ ಸೇರ್ಬೇಡ ಅಂದ್ರು ಕೇಳ್ದಂಗೆ ನನ್ನ ಸೊಸೆನ ನನ್ನ ಮೇಲೆ ಚೂ ಬಿಡ್ತಾವಳೆ. ಅಮ್ಮ ಈಗ ಅವ್ರ ಅತ್ತೆನ ತನ್ನ ತಾಳಕ್ಕೆ ಕುಣಿಸ್ಕೊಂಡು ಮನೆ ಹಾಳು ಮಾಡ್ತಾ ಇದ್ದಾಳೆ. ಈಗ ನನ್ನ ಸೊಸೆನ ಹಾಳು ಮಾಡಬೇಕು ಅಂತವಳೆ. ನಾವೇನಾದರೂ ಇಲ್ಲೇ ಇದ್ದರೆ ವಾಣಿ ನಿಜವಾಗ್ಲೂ ಇಲ್ಲೇನೋ ಆಗುತ್ತೆ. ಬಾ ಬೇಗ ಹೋಗೋಣ. ನಮ್ಮ ಮೂರ್ಖಿ ಸೊಸೆ, ನನ್ನ ಸೊಸೆಗೆ ಬುದ್ಧಿನೇ ಇಲ್ಲ ಹೊಸಿನೋ. ಏನ್ರೇ ಮಾಡ್ತಿದ್ದೀರಾ ಇಲ್ಲಿ ಇಬ್ಬರು ಸೇರ್ಕೊಂಡು? ಯಪ್ಪ ಬಂದ್ಲಪ್ಪ ಇಡಿಂಬೆ ಹತ್ತೆ, ಒಳ್ಳೆ ರಾಕ್ಷಸಿ ಕಿರ್ಚಿದಂಗೆ ಆಗುತ್ತೆ. ಅಷ್ಟು ಜೋರಾಗಿ ಕಿರಿಸ್ತಿರ್ತಾಳೆ. ಹಾಗೆ ಏನು ನನಗೇನು ಕಿವಿ ಹೋಗಿದವೋ ಏನೋ, ನಿಧಾನಕ್ಕೆ ಮಾತಾಡಬೇಕು ಅನ್ನೋದೇ ಇರಲ್ಲ. ಇರು ನಿನಗೆ ಮಾಡ್ತೀನಿ ಸ್ವಲ್ಪ ದಿನ ಅಷ್ಟೇ. ಅತ್ತೆ, ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ಏನು ತಿಂಡಿ ಮಾಡಬೇಕು ಅಂತ ನೀವೇ ಹೇಳೇ ಹೋಗ್ಲಿಲ್ಲಲ್ಲ, ಅದಕ್ಕೆ ಅತ್ತೆ ಬಾಗ್ಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೆ. ಬಿಡಾಡಿ ಸೊಸಿ, ಓಹೋ ಏನು ದಿನ ನಾನೇ ಹೇಳ್ತೀನಿ, ನಾನು ಹೇಳಿದ್ದೇ ಮಾಡ್ತಾಳೇನೋ ಅನ್ನೋ ಬಿಟ್ಟು ಬಿಲ್ಡಪ್ ಬೇರೆ ತಗೋತಾಳೆ. ಇದೇನೋ ಹೇಳ್ತಾರಲ್ಲ ಬಿಟ್ಟು ಶೋ ಅಂತ, ಹಾಗೆ ಬರೀ ಬಿಟ್ಟು ಬಿಲ್ಡಪ್ ಕೊಡೋದ್ರಲ್ಲೇ ಕಾಲ ಕಡಿತೀಯ ಬಿಡು ನೀನು. ಅಲ್ಲ ಕಣಮಿ, ನಿನಗೆ ಹೊಸಿನಾರ ಗೀನ ಮತ್ತೆ ಏನಾದರೂ ಐತೆ ಏನು? ಅಲ್ಲ ಮಾಡೋ ಕೆಲಸ ಮಾಡು ಅಂತಂದರೆ ಬೆಳಿಗ್ಗೆನೆ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ಯಾ ಮಾತಾ? ಫಸ್ಟ್ ಹೋಗಿ ಹೊಟ್ಟೆ ಚುರು ಅಂತೈತೆ. ಹೊಸಿ ಏನಾದರೂ ಬೇಸಾಕ್ ನಡಿ. ಸರಿ ಅತ್ತೆ, ಏನಾದರೂ ಮಾಡ್ತೀನಿ ತಗೊಳ್ಳಿ. ಅದಕ್ಕೆ ಯಾಕೆ ಬೆಳಿಗ್ಗೆನೆ ಇಷ್ಟೊಂದು ಬೈತೀರಾ? ಅದನ್ನೇ ಒಳ್ಳೆ ನಗಾಡ್ಕೊಂಡು ಹೇಳ್ಬಾರ್ದಾ? ನಗಾಡ್ಕೊಂಡು ಹೇಳ್ತಾರೆ. ನಗಾಡ್ಕೊಂಡು ಯಾಕೆ ಡ್ಯಾನ್ಸ್ ಮಾಡ್ಕೊಂಡು ಹೇಳೋದು ಬೇಡವೇನು? ಹೋಗಿ ಕೆಲಸ ನೋಡ್ಕೊಂಡ್ರೆ ಬಿಟ್ಟು ಮಾತಾಡ್ಕೊಂಡು ನಿಂತಾಳೆ. ಹೋಗಿ ಒಳಗಡೆ. ಓಹೋ, ತಮಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ? ಅಲ್ಲ ಬೆಳಿಗ್ಗೆನೆ ಬಂದು ಮಾತಿಗೆ ನಿಂತಿದೆಯಲ್ಲ, ನಿನ್ಗೇನು ವಾರೆ ಬದುಕೇನು ಇಲ್ವೇ? ಹೋಗು ಅದು ಮತ್ತೆಗೆ ಏನಾರ ಹೊಸಿ ಮಾಡಿಕೊಡು, ಕೆಲಸದಲ್ಲಿ ಸಹಾಯನಾರ. ಪಾಪ ಜೀವಕ್ಕೆ ಈಗ ನಿನಗೆ ಸೊಸೆ ಅಂತ ತಂದ್ಬಿಟ್ಟು ಅವಳೇ ಬೇಸಕ್ಕಂಗಾಗೈತೆ. ಹೋಗಿ ಒಳಗೆ ಬಗ್ಗಿ ಕೆಲಸ ಮಾಡೋದು ಕಲಿ. ಮಾತೇನು ನಾಳಿಕ್ಕೂ ಹಾಡ್ಬೋದು. ಏನೋ ಬಂದಳು ಬೆಳಿಗ್ಗೆನೆ ಮಾತಾಡೋಕೆ. ಅಯ್ಯೋ ಸರಿ ಬಿಡಿ ಆಂಟಿ, ನಾನೇ ನಿಮ್ಮ ಮನೆ ಹೊತ್ಕೊಂಡು ಹೋಗೋಕೆ ಬಂದಿರಲಿಲ್ಲ. ಏನೋ ಪ್ರೇಮ ನಿಂತಿಲ್ಲಲ್ಲ ಅಂತ ಮಾತಾಡ್ತಾ ನಿಂತೆ ಅಷ್ಟೇ. ಅಯ್ಯೋ ಅಷ್ಟಕ್ಕೇನೋ ನಿಮ್ಮ ಮನೆ ಹೊತ್ಕೊಂಡು ಹೋಗ್ತೀನೇನೋ ಅನ್ನೋ ಥರನೇ ಹಾಡ್ತೀರಾ. ಲೇ ನೀನು ಈ ಜೋರ ಮಾತಾಡೋದೆಲ್ಲ ನಿಮ್ಮ ಅತ್ತೆ ಹತ್ರ ಇಟ್ಕೋ, ನನ್ನ ಹತ್ರ ಇಟ್ಕೊಬೇಡ. ಮತ್ತೇನಿಲ್ಲ ತೆಗೆದೊಂದು ಬಿಟ್ಟೆ ಅಂದರೆ ಇಲ್ಲೇ ಹಾಸ್ಕೊಂಡು ಹೊಚ್ಕೊಂಡು ಮಲ್ಕೊಂಡಿರ್ಬೇಕು. ಓಹೋ ಏನೋ ಜೋರು ಮಾಡ್ತಾಳೆ ಜೋರ. ಹೋಗಲೇ ಕೆಲಸ ನೋಡ್ಕೊ. ಯಪ್ಪ ಪ್ರೇಮ ಹೇಳ್ದಂಗೆ ಹಿಡಿಂಬೆನೆ ಅವ್ರತ್ತೆ. ಪಾಪ ಪ್ರೇಮ ಹೆಂಗ್ ಜೀವನ ಮಾಡ್ತಿದ್ದಾಳೋ ಏನೋ ಇಂಥ ಹತ್ತೆ ಕಟ್ಕೊಂಡು. ಸರಿಯಾಗಿ ಮಾಡಿದೆ ಲಕ್ಷ್ಮಕ್ಕ ನೀನು. ಅಲ್ಲ ಈಗೀಗ ಹಾಡ್ಲೇಬೇಕು. ಮಕ ನೋಡ್ದ ಉಳ್ಸೊಪ್ಪಾಗಿತ್ತು. ಅತ್ತೆ ಎದುರಿಸ್ಕೊಂಡಂಗೆ ಅನ್ಕೊಂಡ್ಬಿಟ್ಟಿದ್ದಾಳೆ. ಏನು ಫುಲ್ಲು ಗತ್ತು ಮೇಂಟೈನ್ ಮಾಡ್ತಾಳೆ. ಎದುರುಗಡೆ ಎಲ್ಲರನ್ನೂ ಮಾನ ಮರ್ಯಾದೆ ಇಲ್ಲದೆ ಇರೋ ಥರ ಮಾತಾಡ್ಕೊಂಡು ಏನು ಬಾಯಿಗೆ ಬಂದಿದ್ದೆ ಮಾತಾಡ್ತಾ ಹವಾ ಮೇಂಟೈನ್ ಮಾಡ್ತಾಳೆ. ಹವಾನ ಚಿತ್ರಪಿಲ್ಲಿ. ಹುಷಾರು ಲಕ್ಷ್ಮಕ್ಕೋ, ನಿನ್ನ ಸೊಸೆನ ಹೊಸಿ ಇರ್ತದಲ್ಲಿ ಇಟ್ಕೋ. ಈ ಮೂಸುಂಬೆ ಜೊತೆಗೆ ಏನಾದರೂ ಸೇರ್ಬಿಟ್ಲು ಅಂದ್ರೆ ಮುಗೀತು ಕತೆ. ನಿನ್ನನ್ನ ತಿಥಿ ಉಡೇನ ನಮಗೆಲ್ಲರಿಗೂ ಹಾಕಿಸ್ತಾಳೆ ಅಷ್ಟೇ. ಹೋಗು ಕೆಲಸ ಮಾಡು. ನನಗೂ ಶಾನೆ ಕೆಲಸ ಐತೆ. ನಾನು ಹೊಸಿ ಹೋಗ್ತೀನಿ ಮಂತವ.
ಅಲ್ಲ, ಈ ಪ್ರೀತಿ ಹೇಳ್ದಂಗೆ ಹೇಗೆ ಮುದ್ದೆ ಮಾಡೋದು? ಈ ಅತ್ತೆನ ಏನಾದರೂ ಮಾಡಿ ನನ್ನ ಹಿಂದೆ ತಿರುಗೋ ಥರ ಮಾಡಲೇಬೇಕು. ಯಪ್ಪ, ಅದು ಬಾಯಲ್ಲ, ಬಚ್ಚಲ್ ಮನೆ ಏಸ್ ಮಾತಾಡ್ತಾಳೆ ನಮ್ಮ ಅತ್ತೆ. ಹಾಂ, ನಾನೇನಾದರೂ ಹಿಂಗೆ ಬಿಟ್ಕೊಂಡೋದೆ ಅಂದರೆ 3 ದಿನಕ್ಕೆ ನನ್ನನ್ನು ಸಾಯಿಸ್ಬಿಟ್ಟು, ಅಯ್ಯೋ ಅವಳಿಗೇನೋ ಬಂದಿತ್ತು, ಅವಳೇ ಸತ್ತೋದ್ಲು ಅಂತ ಹಬ್ಬಿಸ್ಬಿಡ್ತಾಳೆ ಅಷ್ಟೇ. ಬೇಡಪ್ಪ ಬೇಡ, ಫಸ್ಟ್ ಇದಕ್ಕೆಲ್ಲ ಅಂತ್ಯ ಆಡಬೇಕು ಅಂದರೆ ಆ ಪ್ರೀತಿ ಹೇಳ್ದಂಗೆ ಮಾಡಲೇಬೇಕು. ಕಷ್ಟ ಆದರೂ ಸರಿ, ಮಾಡೇ ಮಾಡ್ತೀನಿ. ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದು. ಏನು ಮಾಡೋದು? ಎಷ್ಟೇ ಯೋಚನೆ ಮಾಡಿದ್ರು ತಲೆಗೆ ಐಡಿಯಾನೇ ಬರ್ತಾ ಇಲ್ಲ. ಅಲ್ಲ, ಹೆಂಗ್ ಮುದ್ದೆ ಮಾಡೋದು? ಅಯ್ಯೋ, ಇವಳಂತೂ ಹೇಳ್ತಾಳೆ ಬರ್ರಿ ಅರ್ಧಂಬರ್ಧ ಪ್ಲಾನ್ ಹೇಳ್ತಾಳೆ. ಇವಳು ನನ್ನ ತಲೆಗೂ ಜೇಡಿ ಮಣ್ಣಿನ ಥರ ಇದೆ ನನ್ನ ತಲೆ, ಅದ್ರಲ್ಲಿ ಹುಳ ಬಿಟ್ಬಿಟ್ಟು ಹೋಗ್ಬಿಟ್ಲು. ಅದೇನು ಅಂತ ಬಿಡ್ಸಾದ್ರೂ ಹೇಳ್ತಾಳ ಪ್ಲಾನು? ಯಾವುದೂ ಇಲ್ಲ, ಎಲ್ಲ ಅರ್ಧಂಬರ್ಧ. ಓಯ್ ಪ್ರೇಮ, ಏನು ನಿಮ್ಮ ಅತ್ತೆ ಹಿಡಿಂಬೆ ಮನೆಗೆ ಇದ್ದಾಳಾ? ಹೇ ಪ್ರೀತಿ, ಬಾ, ನಿನ್ನೆ ನೆನ್ಸ್ಕೋತಾ ಇದ್ದೆ, ಬಾರೆ ಬೇಗ. ಅರ್ಧಂಬರ್ಧ ಪ್ಲಾನ್ ಹೇಳ್ಬಿಟ್ಟು ನನ್ನ ತಲೆನ ಒಳ್ಳೆ ಮೈದೇಟ್ ಮಾಡ್ದಂಗೆ ಮಾಡಿಬಿಟ್ಟಿದ್ಯಾ. ನಮ್ಮ ಅತ್ತೆ ಇಲ್ಲ, ಬಾರೆ, ಅವ್ಳ ಗೆಳತಿ ಮನೆಗೆ ಹೋಗಿದ್ದಾಳೆ. ಅಷ್ಟರೊಳಗೆ ನೀನು ಪೂರ್ತಿ ಪ್ಲಾನ್ ಹೇಳಿ ಬಾರೆ. ಅಯ್ಯೋ, ಅದಕ್ಕೆ ಬಂದೆ ಕಣೆ. ಪಾಪ, ನನ್ನಿಂದ ನೀನು ಎಷ್ಟೊಂದು ಕಷ್ಟ ಅನುಭವಿಸ್ತಿದ್ಯಾ ಅರ್ಧಂಬರ್ಧ ಪ್ಲಾನ್ ಕೇಳಿ. ಏನಿಲ್ಲ, ಇವಾಗ ನಾನು ಪಟ ಅಂತ ಹೇಳ್ತೀನಿ, ನಾನು ಹೇಳಿದ ಥರನೇ ಮಾಡು. ಆದಷ್ಟು ಬೇಗ ನಿಮ್ಮತ್ತೆ ನಿನ್ನಿಂದೆ ನಾಯಿ ಮರಿ ಥರ ಸುತ್ತೋದನ್ನ ನೀನು ನಿನ್ನ ಕಣ್ಣಾರ ನೋಡಿ ಖುಷಿ ಪಡ್ಬೋದು ಕಣೆ. ಹಾಂ ಕಣೆ, ಫಸ್ಟಾಗಿ ಕೆಲಸ ಮಾಡು. ನನಗಂತೂ ಸಾಕಾಗೋಗಿದೆ. ಅಯ್ಯೋ, ನಾಯಿ ಥರ ಬೌ ಅಂತಿರ್ತಾಳೆ. ಏನು ನೆಟ್ಟಿ ಕೆಲಸನೇ ಮಾಡೋಕ್ಕೆ ಬಿಡಲ್ಲ. ತಲೆ ತಿಂತಾಳೆ. ಹೊಸಿ ದೊಡ್ಡೋಳು ಅಂತ ಮರ್ಯಾದೆ ಕೊಟ್ಟರೆ ನಮ್ಮ ಅತ್ತೆಗೆ ಅದನ್ನೇ ಒಳ್ಳೆ ಏನೋ ರಾಜ್ ಮರ್ಯಾದೆ ಕೊಡ್ಬೇಕೇನೋ ಅನ್ನೋ ಥರ ಹಾಡ್ತಾಳೆ. ಯಪ್ಪ, ನಮ್ಮ ಮನೇಲಿ ನನ್ನ ಗಂಡ ಈ ಥರ ಟಾರ್ಚರ್ ಕೊಡಲ್ಲ. ಇವರೇ ಇಷ್ಟೊಂದು ಟಾರ್ಚರ್ ಕೊಡೋದು. ನನಗಂತೂ ಹುಚ್ಚಿಡ್ಬಿಟ್ಟಿದೆ ಕಣೆ. ಹುಚ್ಚಾಸ್ಬಿಡ್ಲಿ ಸೇರಬೇಕು ಅನಿಸ್ತಿದೆ. ಅಯ್ಯೋ, ಅದಕ್ಕೆ ಕಣೆ ನಾನು ಬಂದಿರೋದು. ತಲೆ ಕೆಡ್ಸ್ಕೊಬೇಡ. ಏನು ಗೊತ್ತಾ, ಇವಾಗ ನಾನೊಂದು ಪ್ಲಾನ್ ಹೇಳ್ತೀನಿ, ಹಾಗೆ ಮಾಡು. ಏನು ಹಿಂಗೆ ಮಾಡಬೇಕಾ? ಅಲ್ಲ ಕಣೆ, ನಮ್ಮ ಅತ್ತೆ ಏನಾದರೂ ತಿಂದಿಲ್ಲ ಅಂದರೆ ಅವಾಗ ಏನೇ ಮಾಡೋದು? ಅಯ್ಯೋ ಪೆದ್ದಿ, ತಿಂದಿಲ್ಲ ಅಂದರೆ ನಾನೇನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿಬಿಡು. ಅವ್ರು ಎಲ್ಲಿಗೆ ಓಡೋದ್ರು ಅವ್ರು ಬಿಡೋಕ್ಕೆ ಹೋಗ್ಬೇಡ. ಅವ್ರ ಹಿಂದೆ ಹೋಗು. ಒಟ್ಟಲ್ಲಿ ಅವ್ರು ತಿನ್ನಲೇಬೇಕು. ಆ ಥರ ಮಾಡು. ಅದು ತಿಂದ ಮೇಲೆ ಅವಾಗ ನೋಡು ಮ್ಯಾಜಿಕ್ ಹೇಗಿರುತ್ತೆ ಅಂತ. ಹ್ಞೂ ಕಣೆ, ತುಂಬ ಚೆನ್ನಾಗಿರೋ ಐಡಿಯಾ ಕೊಟ್ಟಿದ್ಯಾ. ಖಂಡಿತ ನಾನು ಇದನ್ನು ಮಾಡೇ ಮಾಡ್ತೀನಿ. ಒಟ್ನಲ್ಲಿ ನಮ್ಮ ಅತ್ತೆ ನನ್ನ ಹಿಂದೆ ನಾಯಿ ಮರಿ ಥರ ಸುತ್ತೋದನ್ನ ನೀನು ನೋಡ್ತೀಯಾ, ಈ ಹಳ್ಳಿ ಜನ ಎಲ್ಲ ನೋಡ್ತಾರೆ. ಯಪ್ಪ, ಲಕ್ಷ್ಮಕ್ಕ ಊರಿಗೆಲ್ಲ ಬಂಟ್ರು, ಆದರೆ ಸೊಸೆ ಮುಂದೆ ನಾಯಿ ಮರಿ. ಕೇಳೋಕೆ ಎಷ್ಟು ಚೆನ್ನಾಗಿದೆ ಕಣೆ. ಇದೇನಾದರೂ ನಿಜ ಆಗಿಬಿಟ್ರೆ, ಯಪ್ಪ ದೇವ್ರೆ, ನಿನಗೆ 100 ತೆಂಗಿನಕಾಯಿ ಹೊಡಿಸ್ಬಿಡ್ತೀನಪ್ಪ. ಲೇ ಪ್ರೇಮ. ಅಯ್ಯೋ ಯಪ್ಪ, ಬಂತು ಕಣೆ ಹಿಡಿಂಬೆ. ಅಮ್ಮ, ನಾನು ಮಾತ್ರ ಹೋಗ್ತೀನಮ್ಮ. ನಾನು ಮೂತಿ ಕಂಡ್ರೆ ನಿಮ್ಮ ಅತ್ತೆಗೆ ಆಗಲ್ಲ. ಎಲ್ಲೆಲ್ಲೋ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಡ್ತಾರೆ. ಯಾಕೆ ಬೇಕು? ನಾನು ಇಲ್ಲಿದ್ದರೆ ನಿನಗೂ ಬೈತಾ, ನನಗೂ ಬೈತಾ. ಅದಕ್ಕೆ ನಾನು ಸುಮ್ಮನೆ ಮನೆಗೆ ಹೋಗ್ಬಿಡ್ತೀನಿ, ಆಯಿತಾ? ನಾನು ಹೇಳ್ಕೊಟ್ಟಿರೋ ಪ್ಲಾನ್ನ ಮರೀದೇ ಮಾಡು, ಸರಿನಾ?